ಬೆಂಗಳೂರಿನ ಪರಪ್ಪನ ಅಗ್ರಹಾರದಲ್ಲಿರುವಂತಹ ಕೇಂದ್ರ ಕಾರಾಗೃಹ ಅಕ್ರಮಗಳ ಕಾರಾಗೃಹ ಅಂತಾನೆ ಫೇಮಸ್ ಆಗಿರೋದು. ಈಗ ಇದೆಲ್ಲದಕ್ಕೂ ಕೂಡ ಕಡಿವಾಣ ಹಾಕೋದಕ್ಕೆ ಅಂತೇಳಿ ಅಲೋಕ್ ಕುಮಾರ್ ಅವರ ಎಂಟ್ರಿ ಆಗಿದೆ. ಪರಪ್ಪನ ಅಗ್ರಹಾರ ಕೇಂದ್ರ ಕಾರಾಗೃಹಕ್ಕೆ ಹೋಗಿದ್ರು. ಕೊಲೆ ಆರೋಪಿ ದರ್ಶನ್ ಬ್ಯಾರಕ್ಗೂ ಕೂಡ ಹೋಗಿದ್ರು. ಜೈಲಧಿಕಾರಿಗಳಿಗೆ 15 ದಿನ ಕಾಲಾವಕಾಶ ಕೊಟ್ಟಿದ್ದಾರೆ. ಎಲ್ಲ ಅಕ್ರಮಗಳನ್ನ ನೀವೇ ಸ್ಟಾಪ್ ಮಾಡಬೇಕು. ಅದಾದ್ಮೇಲೆ ಕೂಡ ಕಂಡು ಬಂದ್ರೆ ಕ್ರಮವನ್ನ ತೆಗೆದುಕೊಳ್ತಾರೆ. ಪ್ರಾಕ್ಟಿಕಲ್ ಆಗಿ ಮಾತಾಡಿದ್ದಾರೆ ಅಲೋಕ್ ಕುಮಾರ್ ಅವರು. ಈಗ ಹೋಗಿ ಈ ಕ್ಷಣಕ್ಕೆಲ್ಲವೂ ಕೂಡ ಸ್ಟಾಪ್ ಆಗ್ಬಿಡ್ಬೇಕು ಅಂದ್ರೆ ಅದು ಸಾಧ್ಯ ಇಲ್ಲ. ಪ್ರಾಕ್ಟಿಕಲ್ ಆಗಿರೋದು 15 ದಿನ ಟೈಮ್ ಕೊಡ್ತೀವಿ. ಜೈಲ್ ಅಧಿಕಾರಿಗಳಿಗೆ ಖಡಕ್ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. 15 ದಿನ ನೋಡಿ. ಅದೇ ಕಾರಣಕ್ಕೋಸ್ಕರ ಈ ಹಿಂದೆ ಇವರು ಪೊಲೀಸ್ ಅಧಿಕಾರಿಗಳಿಗೆ ರಿಕ್ರೂಟ್ಮೆಂಟ್ ಅಲ್ಲಿದ್ದಾಗ ಕೆಎಸ್ಆರ್ಪಿ ಯಲ್ಲಿದ್ದಾಗ ಇವ್ರೇನ್ ಮಾಡ್ತಿದ್ರು ಅಂತಂದ್ರೆ ಒಂದೇ ದಿನಕ್ಕೆ ಹೊಟ್ಟೆ ಕರಗಿಸಿ ಅಂತ ಹೇಳ್ತಿರ್ಲಿಲ್ಲ. 6 ತಿಂಗಳು ಟೈಮ್ ಕೊಡ್ತೀನಿ, ಹೊಟ್ಟೆ ಕರಗಿಸ್ಬೇಕು ಎಲ್ಲಾರು ಅಂತೇಳಿ. ಈಗ ಜೈಲುಗಳಲ್ಲಿ ನಡೀತಾ ಇರುವಂತಹ ಅಕ್ರಮಗಳಿಗೆ ಕಡಿವಾಣ ಹಾಕೋದಕ್ಕೆ ಅಲೋಕ್ ಕುಮಾರ್ ಅವರೇ ಬೇಕಾಗಿತ್ತು. ಈಗ ಡಿಜಿಪಿ ಅಲೋಕ್ ಕುಮಾರ್ ಅವರು ಕೇಂದ್ರ ಕಾರಾಗೃಹದ ಡಿಜಿಪಿ ಆಗಿ ಅವರು ಅಧಿಕಾರವನ್ನ ಸ್ವೀಕರಿಸಿದ ಬಳಿಕ ರಾಜ್ಯದ ಎಲ್ಲಾ ಭಾಗದ ಕಾರಾಗೃಹಕ್ಕೂ ಕೂಡ ಭೇಟಿ ಕೊಡ್ತಿದ್ದಾರೆ. ಜೈಲು ಅಧಿಕಾರಿಗಳಿಗೆ ಖಡಕ್ ಸೂಚನೆಯನ್ನ ಕೊಟ್ಟಿದ್ದಾರೆ. 15 ದಿನ ಕಾಲಾವಕಾಶವನ್ನ ಕೊಟ್ಟಿದ್ದಾರೆ. ಎಲ್ಲವೂ ಕೂಡ ಸ್ಟಾಪ್ ಆಗಬೇಕು ಅಂತೇಳಿ. ನಾನು ಚಾರ್ಜ್ ಈಗ 1 ವಾರ ಕೂಡ ನಮಗೆ ಆಗಿಲ್ಲ. ನಾನು ಈಗ 15 ದಿವಸ ನಮ್ದು ಇದೆ ಆಫೀಸ್ನಲ್ಲಿ. ಆದರೂ ಕೂಡ ಪರಪ್ಪನಘಾರ ಜೈಲ್ ಬಗ್ಗೆ ಬಹಳಷ್ಟು ಸುದ್ದಿಗಳು ಮತ್ತೆ ಕೆಲವು ಕಾಂಟ್ರವರ್ಸಿಗಳು ಬರ್ತಾ ಇತ್ತು. ಅದಕ್ಕಾಗಿ ನಾನು ಜಸ್ಟ್ ನೋಡೋಕ್ಕೆ ಬಂದೆ. ಇಲ್ಲಿ ಏನು ಸದ್ಯಕ್ಕೆ ಏನು ವ್ಯವಸ್ಥೆ ಇದೆ, ಏನು ಇಲ್ಲಿ ನಮ್ಮ ಸಿಬ್ಬಂದಿ ಎಷ್ಟು ಜನ ಇದ್ದಾರೆ, ಸ್ಟಾಫ್ದು ಏನು ಸಮಸ್ಯೆ, ಪ್ರಿಸನರ್ಸ್ದು ಕೈದಿಗಳದ್ದು ಏನು ಸಮಸ್ಯೆ, ಮತ್ತೆ ಬೇರೆ ಏನೇನು ಸುರಕ್ಷತೆ ದೃಷ್ಟಿಯಿಂದ ಏನೇನು ನೋಡಬೇಕು. ಸೊ ಒಂದು ನಮ್ಮ ಪ್ರಕಾರ ಪ್ರಿಲಿಮಿನರಿ ಒಂದು ನಾವು ಐಡಿಯಾ ತಗೊಂಡಿದ್ದೀವಿ ಏನಿದೆ. ಈಗ ಹಂತವಾಗಿ ನಾವು ಕೆಲಸ ನಾವು ಈ ದಿಕ್ಕಿನಲ್ಲಿ ನಾವು ಮಾಡಬೇಕಾಗತ್ತೆ. ಮತ್ತೆ ನಾವು ಎಲ್ಲರಿಗೆ ಒಳ್ಳೆ ರೀತಿಯಿಂದ ಮತ್ತೆ ಒಂದು ಟೀಮ್ ಹಾಗೆ KSISF ಆಗಲಿ, ನಮ್ಮ ಜೈಲಿನವರು ಆಗಲಿ, ಲೋಕಲ್ ಪೊಲೀಸ್ ಆಗಲಿ, ಅವರೆಲ್ಲರೂ ಸ್ವಲ್ಪ ಕೆಲಸ ಅವರು ಮಾಡಬೇಕಾಗತ್ತೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಸೀನಿಯರ್ ಕ್ರೈಮ್ ರಿಪೋರ್ಟರ್ ಅಭಿಷೇಕ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅಭಿಷೇಕ್, 15 ದಿನ ಟೈಮ್ ಕೊಟ್ಟಿದ್ದಾರೆ. ಎಲ್ಲ ಅಕ್ರಮಗಳಿಗೂ ಕೂಡ ಕಡಿವಾಣ ಹಾಕಬೇಕು ಅಂತ ಸಾಧ್ಯ ಆಗುತ್ತಾ? ಎಸ್ ನಾಗೇಂದ್ರ, ಇಲ್ಲಿ ಅಲೋಕ್ ಕುಮಾರ್ ಯಾವ ಹುದ್ದೆಗಳನ್ನು ಅಲಂಕರಿಸ್ತಾರೋ ಅಲ್ಲಿ ಸಾಕಷ್ಟು ಒಂದು ಸುಧಾರಣೆಗಳೇ ಆಗಿದೆ ಅನ್ನೋದಕ್ಕೆ ಈ ಹಿಂದೆ ಇದ್ದಂತಹ ಒಂದಷ್ಟು ಉದಾಹರಣೆಗಳು ಸಾಕು ಅಂತಾನೆ ಹೇಳ್ಬೋದಾಗಿದೆ. ಇಲ್ಲಿ 15 ದಿನಗಳು ಅಂದ್ರೆ ಅಲ್ಲಿರುವಂತಹ ಒಂದು ಬೇಸಿಕ್ ಏನಿದೆ, ಆ ಬೇಸಿಕ್ ಅಕ್ರಮಗಳು ಏನಿದೆ ಅದೆಲ್ಲವೂ ಕೂಡ ನಿಲ್ಲಬೇಕು ಅನ್ನುವಂತಹ ಒಂದು ವಾರ್ನಿಂಗ್ ಅನ್ನು ಕೊಟ್ಟಿರುವಂತದ್ದು. ಈ ಹಿಂದೆ ಹಲವು ಖಡಕ್ ಆದಂತಹ ಡಿಜಿಪಿಗಳು ಕಾರಾಗೃಹ ಇಲಾಖೆಗೆ ಬಂದರೂ ಕೂಡ ಅವರಿಂದಲೂ ಕೂಡ ಈ ರೀತಿಯಾದಂತಹ ಒಂದು ಅಕ್ರಮಗಳನ್ನು ತಡೆಯುವಂತಹ ಒಂದು ಕೆಲಸಗಳು ಆಗಿಲ್ಲ. ಆದರೆ ಅಲೋಕ್ ಕುಮಾರ್ ಮೇಲೆ ಸಾಕಷ್ಟು ಒಂದು ಭರವಸೆಗಳು ಕೂಡ ಇರುವಂತಹ ಒಂದು ಕಾರಣದಿಂದಾಗಿ ಅವರು ಜೈಲಿನಲ್ಲಿ ನಡೆಯುತ್ತಿರುವಂತಹ ಅಕ್ರಮಗಳಿಗೆ ತಕ್ಕ ಮಟ್ಟಿಗಾದ್ರೂ ಅದನ್ನು ತಡೆಯುವಂತಹ ಒಂದು ಪ್ರಯತ್ನವನ್ನ ಮಾಡ್ತಾರೆ. ಯಾಕಂದ್ರೆ 5,000 ಇರುವಂತಹ ಒಂದು ಕೆಪಾಸಿಟಿ ಇರುವಂತಹ ಜೈಲಿನಲ್ಲಿ ಯಾವ ಮೂಲಕ ಒಳಗಡೆ ನಿಷೇಧಿತ ಪದಾರ್ಥಗಳು ಹೋಗುತ್ತೆ ಅನ್ನುವಂಥದ್ದು ಗೊತ್ತಾಗುತ್ತಿಲ್ಲ. ಹೀಗಾಗಿ ಸದ್ಯ ವಾರ್ಡರ್ಗಳು ಕೂಡ ಶೇಕಡ ಅಂದ್ರೆ ಅವರೇ ಹೇಳುವಂತಹ ರೀತಿಯಲ್ಲಿ 40% ವಾರ್ಡರ್ಗಳ ಕಡಿಮೆ ಇರುವಂತಹ ಒಂದು ಕಾರಣದಿಂದಾಗಿ ಅದನ್ನು ತಡೆಗಟ್ಟೋದಕ್ಕೆ ಒಂದು ಹೆಚ್ಚಿನ ಸಿಬ್ಬಂದಿಗಳನ್ನು ಕೂಡ ನಿಯೋಜನೆ ಮಾಡುವಂತಹ ಒಂದು ಕೆಲಸಗಳನ್ನು ಕೂಡ ರಾಜ್ಯ ಸರ್ಕಾರ ಮಾಡಬೇಕಾಗುತ್ತೆ. ಹೀಗಾಗಿ ಸದ್ಯ ಇರುವಂತಹ ಒಂದು ಸಿಬ್ಬಂದಿಗಳಿಗೆ ಖಡಕ್ಕಾದಂತಹ ಒಂದು ವಾರ್ನಿಂಗ್ ಅನ್ನು ಕೊಟ್ಟಿರುವಂತದ್ದು. ಅಂದ್ರೆ 15 ದಿನಗಳಲ್ಲಿ ಎಲ್ಲವೂ ಕೂಡ ಸ್ಟಾಪ್ ಆಗಬೇಕು. ಆದಷ್ಟು ಬೇಗ ಈ ರೀತಿಯಾದಂತಹ ಒಂದು ಕೃತ್ಯಗಳು ಯಾರ್ಯಾರು ನಡೆಸ್ತಾ ಇದ್ದಾರೆ ಮತ್ತೆ ಇದಕ್ಕೆ ಸಪೋರ್ಟ್ ಮಾಡುವಂತಹ ವ್ಯಕ್ತಿಗಳು ಯಾರು, ಒಳಗಡೆ ಯಾವ ರೀತಿಯ ಅನ್ಲಾಫುಲ್ ಆಕ್ಟಿವಿಟೀಸ್ಗಳು ನಡೀತಾ ಇದೆ ಅದೆಲ್ಲದಕ್ಕೂ ಕೂಡ ಬ್ರೇಕ್ ಬೀಳಬೇಕು ಅಂತ ಹೇಳಿ ಅಲೋಕ್ ಕುಮಾರ್ ಅವರು ಈಗಾಗಲೇ ಸೂಚನೆಯನ್ನು ಕೊಟ್ಟಿರುವಂತದ್ದು. ಅಂದ್ರೆ ಈ ಮೀಡಿಯಾಗಳ ಮುಂದೆ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆದರೆ ಸಿಬ್ಬಂದಿಗಳನ್ನ ನಡುವೆ ಚರ್ಚೆ ಮಾಡುವಂತಹ ಸಂದರ್ಭದಲ್ಲಿ ಅವರಿಗೂ ಕೂಡ ಸಾಕಷ್ಟು ಒಂದು ತೀವ್ರವಾಗಿ ವಾರ್ನಿಂಗ್ ಕೊಟ್ಟಿರುವಂತಹ ಸಾಧ್ಯತೆಗಳು ಕೂಡ ತೀರಾ ಹೆಚ್ಚಿದೆ. ಹೀಗಾಗಿ ಸಹಜವಾಗಿಯೇ ಜೈಲಿನಲ್ಲಿ ನಡೆಯುತ್ತಿರುವಂತಹ ಕೆಲವೊಂದು ಏನಿದೆ ಆಕ್ಟಿವಿಟೀಸ್ಗಳೇನಿದೆ ಸದ್ಯದ ಮಟ್ಟಿಗೆ ಬ್ರೇಕ್ ಬೀಳುವಂತಹ ಸಾಧ್ಯತೆ ಇದೆ. ಮತ್ತೆ ಈಗ 15 ದಿನಗಳು ಕೂಡ ಆಗಿಲ್ಲ ಅವರು ಡಿಜಿಪಿ ಆಗಿ ಹುದ್ದೆಯನ್ನು ಅಲಂಕರಿಸಿ ಈಗಲಿಂದಲೇ ಅವರೊಂದು
ಬೆಂಗಳೂರಿನ ಪರಪ್ಪನ ಅಗ್ರಹಾರದಲ್ಲಿರುವಂತಹ ಕೇಂದ್ರ ಕಾರಾಗೃಹ ಅಕ್ರಮಗಳ ಕಾರಾಗೃಹ ಅಂತಾನೆ ಫೇಮಸ್ ಆಗಿರೋದು. ಈಗ ಇದೆಲ್ಲದಕ್ಕೂ ಕೂಡ ಕಡಿವಾಣ ಹಾಕೋದಕ್ಕೆ ಅಂತೇಳಿ ಅಲೋಕ್ ಕುಮಾರ್ ಅವರ ಎಂಟ್ರಿ ಆಗಿದೆ. ಪರಪ್ಪನ ಅಗ್ರಹಾರ ಕೇಂದ್ರ ಕಾರಾಗೃಹಕ್ಕೆ ಹೋಗಿದ್ರು. ಕೊಲೆ ಆರೋಪಿ ದರ್ಶನ್ ಬ್ಯಾರಕ್ಗೂ ಕೂಡ ಹೋಗಿದ್ರು. ಜೈಲಧಿಕಾರಿಗಳಿಗೆ 15 ದಿನ ಕಾಲಾವಕಾಶ ಕೊಟ್ಟಿದ್ದಾರೆ. ಎಲ್ಲ ಅಕ್ರಮಗಳನ್ನ ನೀವೇ ಸ್ಟಾಪ್ ಮಾಡಬೇಕು. ಅದಾದ್ಮೇಲೆ ಕೂಡ ಕಂಡು ಬಂದ್ರೆ ಕ್ರಮವನ್ನ ತೆಗೆದುಕೊಳ್ತಾರೆ. ನೋಡಿ, ಪ್ರಾಕ್ಟಿಕಲ್ ಆಗಿ ಮಾತಾಡಿದ್ದಾರೆ ಅಲೋಕ್ ಕುಮಾರ್ ಅವರು. ಈಗ ಹೋಗಿ ಈ ಕ್ಷಣಕ್ಕೆಲ್ಲವೂ ಕೂಡ ಸ್ಟಾಪ್ ಆಗ್ಬಿಡ್ಬೇಕು ಅಂದ್ರೆ ಅದು ಸಾಧ್ಯ ಇಲ್ಲ. ಪ್ರಾಕ್ಟಿಕಲ್ ಆಗಿರೋದು 15 ದಿನ ಟೈಮ್ ಕೊಡ್ತೀವಿ. ಜೈಲ್ ಅಧಿಕಾರಿಗಳಿಗೆ ಖಡಕ್ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. 15 ದಿನ. ನೋಡಿ, ಅದೇ ಕಾರಣಕ್ಕೋಸ್ಕರ ಈ ಹಿಂದೆ ಇವರು ಪೊಲೀಸ್ ಅಧಿಕಾರಿಗಳಿಗೆ ರಿಕ್ರೂಟ್ಮೆಂಟ್ ಅಲ್ಲಿದ್ದಾಗ, KSRP ಯಲ್ಲಿದ್ದಾಗ ಇವ್ರೇನ್ ಮಾಡ್ತಿದ್ರು ಅಂತಂದ್ರೆ ಒಂದೇ ದಿನಕ್ಕೆ ಹೊಟ್ಟೆ ಕರಗಿಸಿ ಅಂತ ಹೇಳ್ತಿರ್ಲಿಲ್ಲ. 6 ತಿಂಗಳು ಟೈಮ್ ಕೊಡ್ತೀನಿ, ಹೊಟ್ಟೆ ಕರಗಿಸ್ಬೇಕು ಎಲ್ಲಾರು ಅಂತೇಳಿ. ಈಗ ಜೈಲುಗಳಲ್ಲಿ ನಡೀತಾ ಇರುವಂತಹ ಅಕ್ರಮಗಳಿಗೆ ಕಡಿವಾಣ ಹಾಕೋದಕ್ಕೆ ಅಲೋಕ್ ಕುಮಾರ್ ಅವರೇ ಬೇಕಾಗಿತ್ತೀಗ. ಡಿಜಿಪಿ ಅಲೋಕ್ ಕುಮಾರ್ ಅವರು ಕೇಂದ್ರ ಕಾರಾಗೃಹದ ಡಿಜಿಪಿ ಆಗಿ ಅವರು ಅಧಿಕಾರವನ್ನ ಸ್ವೀಕರಿಸಿದ ಬಳಿಕ ರಾಜ್ಯದ ಎಲ್ಲಾ ಭಾಗದ ಕಾರಾಗೃಹಕ್ಕೂ ಕೂಡ ಭೇಟಿ ಕೊಡ್ತಿದ್ದಾರೆ. ಜೈಲು ಅಧಿಕಾರಿಗಳಿಗೆ ಖಡಕ್ ಸೂಚನೆಯನ್ನ ಕೊಟ್ಟಿದ್ದಾರೆ. 15 ದಿನ ಕಾಲಾವಕಾಶವನ್ನ ಕೊಟ್ಟಿದ್ದಾರೆ. ಎಲ್ಲವೂ ಕೂಡ ಸ್ಟಾಪ್ ಆಗಬೇಕು ಅಂತೇಳಿ. ನಾನು ಚಾರ್ಜ್ ಈಗ 1 ವಾರ ಕೂಡ ನಮಗೆ ಆಗಿಲ್ಲ. ನಾನು ಈಗ 15ನೇ ದಿವಸ ನಮ್ದು ಇದೆ ಆಫೀಸ್ನಲ್ಲಿ. ಆದರೂ ಕೂಡ ಪರಪ್ಪನಘಾರ ಜೈಲ್ ಬಗ್ಗೆ ಬಹಳಷ್ಟು ಸುದ್ದಿಗಳು ಮತ್ತೆ ಕೆಲವು ಕಾಂಟ್ರವರ್ಸಿಗಳು ಬರ್ತಾ ಇತ್ತು. ಅದಕ್ಕಾಗಿ ನಾನು ಜಸ್ಟ್ ನೋಡೋಕ್ಕೆ ಬಂದೆ. ಇಲ್ಲಿ ಏನು ಸದ್ಯಕ್ಕೆ ಏನು ವ್ಯವಸ್ಥೆ ಇದೆ, ಏನು ಇಲ್ಲಿ ನಮ್ಮ ಸಿಬ್ಬಂದಿ ಎಷ್ಟು ಜನ ಇದ್ದಾರೆ, ಸ್ಟಾಫ್ದು ಏನು ಸಮಸ್ಯೆ, ಪ್ರಿಸನರ್ಸ್ದು ಕೈದಿಗಳದ್ದು ಏನು ಸಮಸ್ಯೆ, ಮತ್ತೆ ಬೇರೆ ಏನೇನು ಸುರಕ್ಷತೆ ದೃಷ್ಟಿಯಿಂದ ಏನೇನು ನೋಡಬೇಕು. ಸೊ ಒಂದು ನಮ್ಮ ಪ್ರಕಾರ ಪ್ರಿಲಿಮಿನರಿ ಒಂದು ನಾವು ಐಡಿಯಾ ತಗೊಂಡಿದ್ದೀವಿ ಏನಿದೆ. ಈಗ ಹಂತವಾಗಿ ನಾವು ಕೆಲಸ ನಾವು ಈ ದಿಕ್ಕಿನಲ್ಲಿ ನಾವು ಮಾಡಬೇಕಾಗತ್ತೆ. ಮತ್ತೆ ನಾವೆಲ್ಲರಿಗೆ ಒಳ್ಳೆ ರೀತಿಯಿಂದ ಮತ್ತೆ ಒಂದು ಟೀಮ್ ಹಾಗೆ KSISF ಆಗಲಿ, ನಮ್ಮ ಜೈಲ್ನವರು ಆಗಲಿ, ಲೋಕಲ್ ಪೊಲೀಸ್ ಆಗಲಿ, ಅವರೆಲ್ಲರೂ ಸ್ವಲ್ಪ ಕೆಲಸ ಅವರು ಮಾಡಬೇಕಾಗತ್ತೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಸೀನಿಯರ್ ಕ್ರೈಮ್ ರಿಪೋರ್ಟರ್ ಅಭಿಷೇಕ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅಭಿಷೇಕ್, 15 ದಿನ ಟೈಮ್ ಕೊಟ್ಟಿದ್ದಾರೆ. ಎಲ್ಲಾ ಅಕ್ರಮಗಳಿಗೂ ಕೂಡ ಕಡಿವಾಣ ಹಾಕಬೇಕು ಅಂತ ಸಾಧ್ಯ ಆಗುತ್ತಾ? ಎಸ್ ನಾಗೇಂದ್ರ, ಇಲ್ಲಿ ಅಲೋಕ್ ಕುಮಾರ್ ಯಾವ ಹುದ್ದೆಗಳನ್ನು ಅಲಂಕರಿಸುತ್ತಾರೋ ಅಲ್ಲಿ ಸಾಕಷ್ಟು ಒಂದು ಸುಧಾರಣೆಗಳೇ ಆಗಿದೆ ಅನ್ನೋದಕ್ಕೆ ಈ ಹಿಂದೆ ಇದ್ದಂತಹ ಒಂದಷ್ಟು ಉದಾಹರಣೆಗಳು ಸಾಕು ಅಂತಾನೆ ಹೇಳ್ಬೋದಾಗಿದೆ. ಇಲ್ಲಿ 15 ದಿನಗಳು ಅಂದ್ರೆ ಅಲ್ಲಿರುವಂತಹ ಒಂದು ಬೇಸಿಕ್ ಏನಿದೆ, ಆ ಬೇಸಿಕ್ ಅಕ್ರಮಗಳು ಏನಿದೆ ಅದೆಲ್ಲವೂ ಕೂಡ ನಿಲ್ಲಬೇಕು ಅನ್ನುವಂತಹ ಒಂದು ವಾರ್ನಿಂಗ್ ಅನ್ನು ಕೊಟ್ಟಿರುವಂತದ್ದು. ಈ ಹಿಂದೆ ಹಲವು ಖಡಕ್ ಆದಂತಹ ಡಿಜಿಪಿಗಳು ಕಾರಾಗೃಹ ಇಲಾಖೆಗೆ ಬಂದರೂ ಕೂಡ ಅವರಿಂದಲೂ ಕೂಡ ಈ ರೀತಿಯಾದಂತಹ ಒಂದು ಅಕ್ರಮಗಳನ್ನು ತಡೆಯುವಂತಹ ಒಂದು ಕೆಲಸಗಳು ಆಗಿಲ್ಲ. ಆದರೆ ಅಲೋಕ್ ಕುಮಾರ್ ಮೇಲೆ ಸಾಕಷ್ಟು ಒಂದು ಭರವಸೆಗಳು ಕೂಡ ಇರುವಂತಹ ಒಂದು ಕಾರಣದಿಂದಾಗಿ ಅವರು ಜೈಲಿನಲ್ಲಿ ನಡೆಯುತ್ತಿರುವಂತಹ ಅಕ್ರಮಗಳಿಗೆ ತಕ್ಕ ಮಟ್ಟಿಗಾದ್ರೂ ಅದನ್ನ ತಡೆಯುವಂತಹ ಒಂದು ಪ್ರಯತ್ನವನ್ನ ಮಾಡ್ತಾರೆ. ಯಾಕಂದ್ರೆ 5,000 ಇರುವಂತಹ ಒಂದು ಕೆಪಾಸಿಟಿ ಇರುವಂತಹ ಜೈಲಿನಲ್ಲಿ ಯಾವ ಮೂಲಕ ಒಳಗಡೆ ನಿಷೇಧಿತ ಪದಾರ್ಥಗಳು ಹೋಗುತ್ತೆ ಅನ್ನುವಂಥದ್ದು ಗೊತ್ತಾಗುತ್ತಿಲ್ಲ. ಹೀಗಾಗಿ ಸದ್ಯ ವಾರ್ಡರ್ಗಳು ಕೂಡ ಶೇಕಡ ಅಂದ್ರೆ ಅವರೇ ಹೇಳುವಂತಹ ರೀತಿಯಲ್ಲಿ 40% ವಾರ್ಡರ್ಗಳ ಕಡಿಮೆ ಇರುವಂತಹ ಒಂದು ಕಾರಣದಿಂದಾಗಿ ಅದನ್ನು ತಡೆಗಟ್ಟೋದಕ್ಕೆ ಒಂದು ಹೆಚ್ಚಿನ ಸಿಬ್ಬಂದಿಗಳನ್ನು ಕೂಡ ನಿಯೋಜನೆ ಮಾಡುವಂತಹ ಒಂದು ಕೆಲಸಗಳನ್ನು ಕೂಡ ರಾಜ್ಯ ಸರ್ಕಾರ ಮಾಡಬೇಕಾಗುತ್ತೆ. ಹೀಗಾಗಿ ಸದ್ಯ ಇರುವಂತಹ ಒಂದು ಸಿಬ್ಬಂದಿಗಳಿಗೆ ಕಡಕಾದಂತಹ ಒಂದು ವಾರ್ನಿಂಗ್ ಅನ್ನು ಕೊಟ್ಟಿರುವಂತದ್ದು. ಅಂದ್ರೆ 15 ದಿನಗಳಲ್ಲಿ ಎಲ್ಲವೂ ಕೂಡ ಸ್ಟಾಪ್ ಆಗಬೇಕು. ಆದಷ್ಟು ಬೇಗ ಈ ರೀತಿಯಾದಂತಹ ಒಂದು ಕೃತ್ಯಗಳು ಯಾರ್ಯಾರು ನಡೆಸ್ತಾ ಇದ್ದಾರೆ ಮತ್ತೆ ಇದಕ್ಕೆ ಸಪೋರ್ಟ್ ಮಾಡುವಂತಹ ವ್ಯಕ್ತಿಗಳು ಯಾರು, ಒಳಗಡೆ ಯಾವ ರೀತಿಯ ಅನ್ಲಾಫುಲ್ ಆಕ್ಟಿವಿಟೀಸ್ಗಳು ನಡೀತಾ ಇದೆ ಅದೆಲ್ಲದಕ್ಕೂ ಕೂಡ ಬ್ರೇಕ್ ಬೀಳಬೇಕು ಅಂತ ಹೇಳಿ ಅಲೋಕ್ ಕುಮಾರ್ ಅವರು ಈಗಾಗಲೇ ಸೂಚನೆಯನ್ನು ಕೊಟ್ಟಿರುವಂತದ್ದು. ಅಂದ್ರೆ ಈ ಮೀಡಿಯಾಗಳ ಮುಂದೆ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆದರೆ ಸಿಬ್ಬಂದಿಗಳನ್ನ ನಡುವೆ ಚರ್ಚೆ ಮಾಡುವಂತಹ ಸಂದರ್ಭದಲ್ಲಿ ಅವರಿಗೂ ಕೂಡ ಸಾಕಷ್ಟು ಒಂದು ತೀವ್ರವಾಗಿ ವಾರ್ನಿಂಗ್ ಕೊಟ್ಟಿರುವಂತಹ ಸಾಧ್ಯತೆಗಳು ಕೂಡ ತೀರಾ ಹೆಚ್ಚಿದೆ. ಹೀಗಾಗಿ ಸಹಜವಾಗಿಯೇ ಜೈಲಿನಲ್ಲಿ ನಡೆಯುತ್ತಿರುವಂತಹ ಕೆಲವೊಂದು ಏನಿದೆ ಆಕ್ಟಿವಿಟೀಸ್ಗಳೇನಿದೆ ಸದ್ಯದ ಮಟ್ಟಿಗೆ ಬ್ರೇಕ್ ಬೀಳುವಂತಹ ಸಾಧ್ಯತೆ ಇದೆ. ಮತ್ತೆ ಈಗ 15 ದಿನಗಳು ಕೂಡ ಆಗಿಲ್ಲ ಅವರು ಡಿಜಿಪಿ ಆಗಿ ಹುದ್ದೆಯನ್ನು ಅಲಂಕರಿಸಿ ಈಗಲಿಂದಲೇ ಅವರೊಂದು